ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಯುವರಾಜ್ನ ಡಬಲ್ ಗೇಮ್ ಆಟಕ್ಕೆ ಬ್ರೇಕ್ ಬಿದ್ದದ. ಸಾಕ್ಷಿ ಮುಂದೆ ಯುವಿಯ ರಾಜುವಿನ ನಿಜ ಬಂಡವಾಳ ಹೊರಬಿದ್ದದ. ಯುವಿ ಅಲಿಯಾಸ್ ರಾಜು ಇಬ್ರು ಕೂಡ ಒಬ್ರೆ ಅನ್ನೋ ಸತ್ಯ ಸಾಕ್ಷಿಗೆ ಗೊತ್ತಾಗಿ ಹೋಯ್ತಾ. ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಜು ಯುವಿಯಾಗಿ ನಿಜಕ್ಕೂ ಕೂಡ ಯಾವುದೇ ರೀತಿಯಲ್ಲೂ ಆದಿತ್ಯಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಹಾಕ್ಕೊಂಡೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಸ್ವರ್ಗನೇ ದರಗಿಡಿಸಿದ್ದು, ಎಲ್ಲ ಒಂದು ಅರೇಂಜ್ಮೆಂಟ್ನ ಮಾಡಿದ್ದು ಎಲ್ಲವೂ ಕೂಡ ಸಾಕ್ಷಿಗೋಸ್ಕರ. ಆದರೆ ಫ್ರೆಂಡ್ ಪಚ್ಚು ಮಾಡಿದ ಎಡವಟ್ಟಿನಿಂದಾಗಿ ಇವತ್ತು ಯುವರಾಜ್ನ ಡಬಲ್ ಗೇಮ್ ಆಟಕ್ಕೆ ಬ್ರೇಕ್ ಬೀಳುವ ಸಮಯ ಬಂದದ. ಇತ್ತ ಕಡೆ ರಾಜುವನ್ನು ಭೇಟಿ ಮಾಡಬೇಕು, ರಾಜು ಜೊತೆ ಡಿನ್ನರ್ಗೆ ಹೋಗಬೇಕು ಅಂತ ಹೇಳಿ ಸಾಕ್ಷಿ ಕೂಡ ಅಗ್ನಿ ಕಾರಲ್ಲೇ ಬರ್ತಿದ್ದಾಳೆ. ಈ ಕಡೆ ಅಗ್ನಿಗೆ ರಾಜು ಜೊತೆ ಡಿನ್ನರ್ಗೆ ಹೋಗೋದೇ ಇಷ್ಟ ಇಲ್ಲ. ಅದೇ ಕಾರಣಕ್ಕೆ ಎಷ್ಟು ತಡವಾಗುತ್ತೋ ಅಷ್ಟು ತಡವಾಗಿ ಇಲ್ಲಿ ಸಾಕ್ಷಿಯನ್ನ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬೇರೆ ರೋಡಲ್ಲಿ ಹೋಗೋ ಬದಲು ಸುತ್ಕೊಂಡು ಹೋಗೋಕೆ ಟ್ರೈ ಮಾಡ್ತಿದ್ದಾರೆ. ಈ ಕಡೆ ಸಾಕ್ಷಿ ಅಗ್ನಿಯನ್ನ ಏನಿದು ಸರಿ ಇದೇ ರೂಟಲ್ಲಿ ಹೋಗ್ಬೋದಿತ್ತಲ್ಲ ಅಂದಾಗ ನಿಮ್ಮನ್ನ ಆದಷ್ಟು ಬೇಗ ನಿಮ್ಮ ರಾಜು ಬಳಿಗೆ ಕರ್ಕೊಂಡು ಹೋಗ್ಬೇಕಲ್ವಾ, ಹಾಗಾಗಿ ಈ ರೂಟಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಸಾಕ್ಷಿಗೆ ಫುಲ್ ಆಫ್ ಕನ್ಫ್ಯೂಷನ್ ಆಗ್ತದೆ. ಬಿಕಾಸ್ ಇಲ್ಲಿ ಈ ರೋಡಲ್ಲಿ ಹೋದ್ರೆ ಹತ್ರ ಆಗತ್ತಾ, ಏನ್ ಮಾತಾಡ್ತಿದ್ದಾರೆ ಅಗ್ನಿ ಸರ್ ಅಂತ ಹೇಳಿ. ಅತ್ತ ಕಡೆ ಕೊನೆಗೂ ಕೂಡ ಅದಿತಿ ತನಗೋಸ್ಕರ ಯುವಿ ಕಾರ್ ಕಳಿಸ್ತಾ ಅಂತ ಹೇಳಿ ಖುಷಿಯಿಂದ ಕಾರಲ್ಲಿ ಹತ್ಕೊಂಡು ಫೈನಲಿ ಆ ಒಂದು ಲೊಕೇಶನ್ಗೆ ಬಂದೇ ಬಿಡ್ತಾರೆ. ಕಾರ್ ಬರ್ತಿದ್ದಾಗೆ ಅಲ್ಲೇ ಇರ್ತಕ್ಕಂಥ ರಾಜು ಹಾಗೆ ನೋಡ್ತಿದ್ದಾರೆ, ಯಾರು ಬರ್ಬೋದು ಅಂತ. ಕೊನೆಗೂ ಅಲ್ಲಿ ಇಳಿದು ಬರೋದು ಅದಿತಿಯನ್ನ ನೋಡಿದೆ ಆ ಕಡೆ ಹತ್ಕೊಂಡ್ಬಿಡ್ತಾರೆ. ಏನಪ್ಪ ಇವಳು ಬಂದ್ಲ, ಅಯ್ಯೋ ಶಿವನೇ, ಕೊನೆಗೂ ಪಚ್ಚು ಮಾಡಿದ ಎಡವಟ್ಟು ನಿಜ ನನ್ನ ಪ್ಲ್ಯಾನನ್ನು ಫ್ಲಾಪ್ ಮಾಡ್ತು ಅಂತ ಅನ್ಕೋತಿದ್ದಾರೆ. ಇಲ್ಲಿ ಪಚ್ಚು ಮತ್ತೆ ಕಾಲ್ ಮಾಡಿ ಯುವಿಗೆ ಅದಿತಿ ಮನೆಗೆ ಕಳಿಸು ಅಂತ ಹೇಳಿದೆ ಅಲ್ವಾ, ಕಾರ್ ಅದಿತಿ ಮನೆಗೆ ಕಳಿಸಿದ್ದೀನಿ ಅಂದಾಗ ಪಚ್ಚುನ ತರಾಟೆಗೆ ತಗೋತಾರೆ. ನಾನು ಅದಿತಿ ಮನೆಗೆ ಹೇಳಿದ್ನ ಸಾಕ್ಷಿಗೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡ, ಎಲ್ಲವನ್ನ ಕೂಡ ಹಾಳು ಮಾಡಿದ್ಯಲ್ಲ, ಯಾರೋ ಹೇಳಿದ್ದು ನಿನ್ನ ಅದಿತಿಗೆ ಇದು ಕಾರ್ ಕಳಿಸು ಅಂತ ರೇಗ್ತಿದ್ದಾರೆ. ನೀನೇ ಅಲ್ವಾ ಲೊಕೇಶನ್ನ ಕಳಿಸಿದ್ದು, ಅದೇ ಕಾರಣಕ್ಕೆ ಕಾರ್ನ ಅದಿತಿ ಮನೆ ಕಳಿಸ್ದೆ ಅಂತ ಹೇಳ್ತಿದ್ದಾರೆ ಪಚ್ಚು. ಬಟ್ ಇಲ್ಲಿ ಕಿವಿಗೂ ಕೂಡ ಹಾಕೋತಿಲ್ಲ ಯುವಿ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಪಚ್ಚು ಹೇಳೋಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಯುವಿ ಅವಕಾಶ ಮಾಡಿಕೊಡ್ತಿಲ್ಲ. ಎಲ್ಲ ಎಡವಟ್ಟು ಮಾಡಿದೆ ನೀನು ಅಂತ ಹೇಳಿ ಬೈದು ಕಾಲ್ ಕಟ್ ಮಾಡಿಬಿಡ್ತಾರೆ. ಎತ್ತ ಕಡೆ ಅದಿತಿ ಬರ್ತಿದ್ದಾಗೆ ಏನು ಮಾಡಲಿ ನಾನು ಅಂತ ಉಸ್ಕೊಂಡಿದ್ರೆ ಈ ಕಡೆ ಅದಿತಿ ಎಲ್ಲ ಕಡೆ ಹುಡುಕ್ತಾಳೆ. ಫೈನಲಿ ಅಲ್ಲಿ ಯುವಿ ಇರೋದನ್ನ ನೋಡಿದ್ದೆ, ಯುವಿ ಬಳಿಗೆ ಬರ್ತಿದ್ದಾಳೆ. ಈ ಕಡೆ ಯುವಿ ಕೂಡ ಆಲ್ರೆಡಿ ಯುವಿ ಆಗಿ ನಾಟಕ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅದಿತಿ ಬರ್ತಿದ್ದಾಗನೇ ಹಾಗೆ ನಕ್ಕೊಂಡು ಈ ರೀತಿ ಮಾಡ್ತಿದ್ದಾಗೆ ಬಂದು ಹಗ್ ಮಾಡ್ತಾಳೆ ಅದಿತಿ. ನನಗೆ ಗೊತ್ತಿತ್ತು ಯುವಿ ನೀನು ನಮ್ಮ ಆನಿವರ್ಸರಿಯನ್ನು ಮರ್ತಿರೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ನಂತರ ಇಲ್ಲಿ ಯುವಿನ ನೋಡಿದಂಥ ಅದಿತಿಗೆ ಅಚ್ಚರಿ ಆಗುತ್ತೆ. ಬಿಕಾಸ್ ಯಾವತ್ತೂ ಕೂಡ ಯುವಿ ಈ ರೀತಿ ಇರಲಿಲ್ಲ, ಇದು ರಾಜು ಆಗಿ ಇರ್ತಕ್ಕಂಥ ಒಂದು ವೇಷ. ಬಟ್ ಇವತ್ತು ಯುವಿಯ ಹಾಗೆ ಇಲ್ಲಿ ಅದಿತಿ ಮುಂದೆ ಅದೇ ವೇಷದಲ್ಲಿ ಕಾಣಿಸ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ ಇಲ್ಲಿ ಯುವಿ. ಅದೇ ಕಾರಣಕ್ಕೆ ರಾಜುವಿನ ವೇಷದಲ್ಲಿದ್ದಾರೆ. ಈ ಕಡೆ ಅದಿತಿಗೆ ಕನ್ಫ್ಯೂಷನ್ ಆಗ್ತದೆ, ಏನಿದು ನೀನು ಬೇರೆ ರೀತಿನೇ ಕಾಣಿಸ್ತಿದ್ಯಲ್ಲ, ಯಾಕೆ ಏನಾಯಿತು, ನಿನ್ನ ಹೇರ್ ಸ್ಟೈಲ್ ಚೇಂಜ್ ಇದೆ, ನೀನು ಇರುವುದೇ ಚೇಂಜ್ ಇದೆಯಲ್ಲ, ಈ ರೀತಿ ಅಲ್ವಲ್ಲ ನಿನ್ನದ್ದು, ನಿನ್ನ ಸ್ಟೈಲ್ ಚೇಂಜ್ ಆಗಿದೆಯಲ್ಲ ಅಂತ ಹೇಳಿ ಅದಿತಿ ಕೇಳ್ತಿದ್ರೆ, ಈ ಒಂದು ಸ್ಪೆಷಲ್ ಡೇ ದಿನ ನಾನು ಕೂಡ ಸ್ಪೆಷಲ್ ಆಗಿ ರೆಡಿ ಆಗಬೇಕಲ್ವ ಅದಿತಿ, ಅದೇ ಕಾರಣಕ್ಕೋಸ್ಕರ ಅಂತ ಹೇಳಿ ಮ್ಯಾನೇಜ್ ಮಾಡಿಬಿಡ್ತಾರೆ. ನಂತರ ಇಲ್ಲಿ ಯುವಿಗೆ ಅಂದರೆ ರಾಜುಗೆ ಕಾಲ್ ಮಾಡ್ತಾಳೆ ಸಾಕ್ಷಿ ಕೂಡ. ಒಂದು 10-15 ನಿಮಿಷ ಲೇಟ್ ಆಗ್ತದೆ, ನೀನು ಬಂದ್ಬಿಟ್ಟೆ ನಾನು ಲೊಕೇಶನ್ ಬಳಿಗೆ ಅಂದಾಗ ಸರಿ ಆಯಿತು ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಸಾಕ್ಷಿ ಅನ್ನೋ ಹೆಸರನ್ನ ನೋಡಿದಾಗತ್ತೆ ಅದಿತಿಗೆ, ಸಾಕ್ಷಿ ಅನ್ನೋ ಹೆಸರನ್ನ ಕೇಳಿದಾಗತ್ತೆ ಅದಿತಿಗೆ. ಹಾಗಾಗಿ ಯುವಿ ನೀನು ಯಾರ ಜೊತೆ ಮಾತಾಡ್ತಾ, ಈಗ ಸಾಕ್ಷಿ ಅನ್ನೋರ ಜೊತೆ ಮಾತಾಡಿದ್ಯಾ ಅಂದ ತಕ್ಷಣ ಸಿಕ್ಕಾಕೊಂಡಲ್ಲಪ್ಪ, ಏನಪ್ಪ ಮಾಡಲಿ, ಮುಗಿತು ನನ್ನ ಕತೆ, ಇವತ್ತು ನನ್ನ ಡ್ರಾಮಾ ಎಂಡ್ ಆಗತ್ತಷ್ಟೆ. ಆ ಪಚ್ಚು ಮಾಡಿದ ಎಡವಟ್ಟಿಂದ ಎಲ್ಲ ಕಡೆ ಕೂಡ ನಾನು ಲಾಕ್ ಆಗ್ತಿದ್ದೀನಿ ಅಂತ ಅಂದ್ಕೊಂಡು ತಲೆ ಬಿಸಿ ಮಾಡ್ಕೊಂಡ್ಬಿಡ್ತಾರೆ ಯುವಿ. ಇಲ್ಲ ನಾನು ಸಾಕ್ಷಿ ಅಲ್ಲ ಶಶಿ ಅಂತ ಹೇಳಿದ್ದು, ಅದೇ ಹೇಳಿದ್ನಲ್ವ ನಿನಗೆ ಶಶಿ ಅನ್ನೋರ ಬಗ್ಗೆ ಅಂದಾಗ, ಶಶಿ ಅನ್ನೋರ ಬಗ್ಗೆನ ನೀನು ಯಾವತ್ತೂ ಕೂಡ ಶಶಿ ಅನ್ನೋರ ಬಗ್ಗೆ ನನ್ನ ಹತ್ರ ಹೇಳಿಲ್ಲ ಯುವಿ ಅಂದಾಗ ಹೇಳ್ತಿದ್ದಾರೆ. ಅನುಮಾನ ಶುರುವಾಗಿದೆ ಅದಿತಿಗೆ, ಅದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಯುವಿ. ಯಾಕೋ ಡೌಟ್ ಶುರುವಾಗ್ತದೆ ಅಂದ್ಕೊಂಡಿದ್ದೆ, ಅವನು ನನ್ನ ಅಸಿಸ್ಟೆಂಟು, ಏನೋ ಕೆಲಸ ಹೇಳಿದ್ದೆ, ಒಂದು 10-15 ನಿಮಿಷ ತಡ ಆಯಿತು, ಅದೇ ಕಾರಣಕ್ಕೆ ಬರ್ತಿದ್ದೀನಿ ಅಂತ ಹೇಳ್ದೆ ಅಷ್ಟೆ. ನಾನು ಎಲ್ಲೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿನಗೆ ಆ ಹೆಸರನ್ನ ಹೇಳುವುದನ್ನು ಮರ್ತಿದ್ದೀನಿ ಅನಿಸುತ್ತೆ
ಆದರೆ ನಿನಗೋಸ್ಕರ ನಾನು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ಗೊತ್ತಾ, ನಿನಗೋಸ್ಕರ ಎಷ್ಟು ಅರೇಂಜ್ಮೆಂಟ್ ಮಾಡಿದೆ ಗೊತ್ತಾ ಅಂತ ಹೇಳಿ ಆದಿತ್ಯ ಮೂಡನ್ನೇ ಚೇಂಜ್ ಮಾಡಿಬಿಡ್ತಾರೆ ಯುವಿ. ನಂತರ ಯುವಿ ನಿನ್ನ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರೋದನ್ನು ಕೇಳಿಸ್ಕೊಂಡು ಎಷ್ಟು ಖುಷಿ ಆಯಿತು ಗೊತ್ತಾ. ತುಂಬ ಬೇಜಾರು ಮಾಡ್ಕೊಂಡಿದ್ದೆ, ನೀನು ನಮ್ಮ ಆ್ಯನಿವರ್ಸರಿ ಡೇನ ಮರ್ತು ಬಿಟ್ಟಿದ್ಯಾ, ನಿಜಕ್ಕೂ ನಂಗೆ ತುಂಬ ಬೇಜಾರಾಯಿತು, ಒಂದು ವಿಶ್ ಕೂಡ ಮಾಡಿಲ್ಲ ಅಂತ. ಬಟ್ ನೀನು ಯಾವಾಗ ಕಾರ್ ಕಳಿಸಿದ್ಯೋ ನೀನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ಯಾ ಅಂತ ಗೊತ್ತಾಯಿತು, ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅಂದಾಗ, ಹಾಂ ನಿನ್ನ ಖುಷಿಗೋಸ್ಕರನೇ ಅಲ್ವಾ ನಾನಿರೋದು ಅಂತ ಹೇಳಿ ಯುವಿ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತಿದ್ದಾರೆ. ಇತ್ತ ಕಡೆ ಅಗ್ನಿ ಸಾಕ್ಷಿಯನ್ನು ಹಾಗೆ ಸುತ್ತಾಡ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ. ಅಷ್ಟರಲ್ಲಿ ಭೂಮಿ ಕೂಡ ಕಾಲ್ ಮಾಡ್ತಾರೆ, ಭೂಮಿ ಜೊತೆ ಕೂಡ ಸಾಕ್ಷಿ ಮಾತಾಡ್ತಾರೆ. ಇದರ ನಡುವೆ ತಂಗಿ ಯಾರನ್ನ ಇಬ್ಬರು ಎಷ್ಟು ಪ್ರೀತಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಮಾತಾಡ್ಕೋತಾರೆ. ಈ ಒಂದು ಪ್ರೀತಿ ವಿಷಯದಲ್ಲಿ ಇಬ್ಬರು ಕೂಡ ಸೇಮ್ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ಬಿಡ್ತಾರೆ ಅಗ್ನಿ. ಆಗ ಅಚ್ಚರಿ ಆಗ್ಬಿಡುತ್ತೆ ಸಾಕ್ಷಿಗೆ, ಏನು ಮಾತಾಡಿದ್ರೆ ನೀವು ಸೇಮ್ ಅಂದಾಗ ಅದೇ ತಂಗಿಯನ್ನ ಪ್ರೀತಿಸೋದ್ರ ಬಗ್ಗೆ ನೀವೇನು ಅನ್ಕೊಂಡ್ರಿ ಅಂತ ಅಗ್ನಿ ಸಾಕ್ಷಿ ಕಾಲನ್ನೇ ಎಳಿತಿದ್ದಾರೆ. ನಂತರ ಸಾಕ್ಷಿ ಗೊತ್ತಾಗುತ್ತೆ ನಾನು ಡಿನ್ನರ್ಗೆ ಹೋಗ್ತಿದ್ದೀನಿ ಅಂತ, ಅದನ್ನು ತಡ ಮಾಡಬೇಕು ಅಂತ ಹೇಳಿ ಅಗ್ನಿ ಸರಿ ಈ ರೀತಿ ತನ್ನನ್ನು ಸುತ್ತಾಡಿಸ್ಕೊಂಡು ಕರ್ಕೊಂಡು ಬಂದರು ಅಂತ ಹೇಳಿ ಕೊನೆಗೂ ಆ ಲೊಕೇಶನ್ಗೆ ಬರ್ತಾಳೆ. ಈ ಕಡೆ ಅಗ್ನಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಸಾಕ್ಷಿ ಹೋಗ್ತಿರೋದು, ಹಾಗಾಗಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸಾಕ್ಷಿ ಕೂಡ ಒಂದು ರೀತಿ ಬೇಜಾರು ಮಾಡ್ಕೊತಿದ್ದಾಳೆ, ಬಿಕಾಸ್ ಅಗ್ನಿ ತುಂಬ ಬೇಜಾರಾಗಿದ್ದಾರೆ ಅಂತ ಸಾಕ್ಷಿ ಗೊತ್ತದ. ಹಾಗಾಗಿ ಸರ್ ಭಂಡಾರಿ ಅವ್ರ ಫೈಲನ್ನು ಕಳಿಸ್ಬಿಡಿ, ನನಗೆ ಮರಿಬೇಡಿ ಅಂತ ಪದೇ ಪದೇ ಬಂದು ಹೇಳ್ತಿದ್ದಾಳೆ. ಸರಿ ಅಂತಾನೆ ಅಗ್ನಿ ಹೇಳ್ತಿದ್ದಾರೆ. ಇಬ್ಬರ ಮನಸ್ಸು ಕೂಡ ಇಬ್ರಿಗೂ ಅರ್ಥ ಆಗ್ತದೆ. ಫೈನಲಿ ಇಲ್ಲಿ ಸಾಕ್ಷಿ ಒಳ ಹೋಗ್ತಿದ್ರೆ ಈ ಕಡೆ ಅಗ್ನಿ ತುಂಬ ಬೇಜಾರು ಮಾಡಿಕೊಂಡು ಕಾರಲ್ಲಿ ಕುಳಿತುಕೊಂಡಿದ್ದಾರೆ. ಆ ಕಡೆ ಸಾಕ್ಷಿ ಮನೆಯಲ್ಲಿ ಅತ್ತೆ ಮತ್ತು ಅತ್ತೆ ಮಕ್ಕಳು ಇಬ್ಬರು ಕೂಡ ಡಿನ್ನರ್ಗೆ ಹೋಗಿದ್ದಾಳೆ. ಹೇಳ್ದೆ ಕೇಳ್ದೆ, ನಾವೇನಾದರೂ ಈ ರೀತಿ ಹುಡುಗರ ಜೊತೆ ಡಿನ್ನರ್ಗೆ ಹೋಗಿದ್ರೆ ದೊಡ್ಡದೊಂದು ಗಲಾಟೆನೇ ನಡೆದು ಹೋಗ್ತಿತ್ತು ಅಂತ ಹೇಳ್ತಿದ್ದಾರೆ. ಈ ಮನೆಯಲ್ಲಿ ಆ ರಾಜು ಕಂಡ್ರೆ ತುಂಬಾ ನಂಬಿಕೆ ಈ ಮನೆಯಲ್ಲಿ ಅಂತ ಹೇಳಿ ಮಂಜರಿ ಅವರು ಕೂಡ ಹೇಳಿದಾಗ, ನನಗೆ ನನ್ನ ಸಾಕ್ಷಿ ಮೇಲೆ ಜಾಸ್ತಿ ನಂಬಿಕೆ ಇದೆ, ಸಾಕ್ಷಿ ಏನು ಅಂತ ಗೊತ್ತದೆ ಅಂತ ಹೇಳಿ ಮಾವ ಎದ್ದು ಹೋಗ್ತಾರೆ. ನಂತರ ಭೂಮಿ ಬಂದು ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂದಾಗ, ನಿಮಗೆ ಇರೋಕ್ಕಾದ್ರೆ ಇರಿ, ಇಲ್ಲ ಅಂದರೆ ಹೊರಡ್ತಾ ಇರ್ಬೋದು ಈ ಮನೆಯಿಂದ, ನಿಮ್ಮಿಂದ ನನಗೇನೂ ಲಾಭ ಇಲ್ಲ ಇನ್ನು ಅಂತ ಹೇಳಿ ಮಂಜರಿ ಹೇಳಿಬಿಡ್ತಾರೆ. ತದನಂತರ ಮಕ್ಕಳು ಇಬ್ಬರು ಕೂಡ, ಏನಮ್ಮ ಈ ರೀತಿ ಮಾತಾಡ್ಬಿಟ್ಟ, ನಾನು ಅವಳನ್ನು ಮನೆಯಿಂದನೇ ಆಚೆ ಕಳಿಸಲ್ಲ, ಅದು ಹೇಗೆ ಹೋಗ್ತಾಳೆ ಅಂತಂದೆ ಇವತ್ತು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದೀಯಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ ಮಕ್ಕಳಿಬ್ರು ಕೂಡ. ಏನ್ರ ಅವಳು ಮನೆಯಲ್ಲಿದ್ದು ಲಾಭ ಆದರೆ ಆ ರೀತಿ ಮಾತಾಡ್ತಿದ್ದೆ, ಅವಳು ಹೋಗೋದ್ರಿಂದನೇ ಲಾಭ ಅಂದರೆ ನಮಗೂ ಕೂಡ ಒಳ್ಳೇದೇ ಅಲ್ವಾ ಅಂತ ಹೇಳಿ ಮಂಜುರಿ ಹೇಳ್ತಾರೆ. ಮಕ್ಕಳಿಬ್ರಿಗೂ ಏನು ಅಂತ ಅರ್ಥ ಆಗಲ್ಲ. ತದನಂತರ ಇಲ್ಲಿ ನನಗೋಸ್ಕರ ಇಷ್ಟೆಲ್ಲ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ಯಾ, ಕರ್ಕೊಂಡು ಹೋಗೋದಿಲ್ವಾ ಅಂತ ಹೇಳಿ ಅದಿತಿ ಕೇಳಿದಾಗ, ನಿನಗೋಸ್ಕರನೇ ಇದನ್ನೆಲ್ಲ ಮಾಡಿರೋದು, ನನ್ನ ದೇವತೆಗೋಸ್ಕರ, ಅಂದಮೇಲೆ ಕರ್ಕೊಂಡು ಹೋಗದೆ ಇರ್ತೀನ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ. ಸಾಕ್ಷಿಯನ್ನು ಆ ಒಂದು ಬೋರ್ಡ್ ಅದಿತಿ ನೋಡ್ಬಿಡ್ತಾಳೆ ಅಂತ ಹೇಳಿ ಮುಂದೆ ಹೋಗಿದೆ. ಒಂದು ನಿಮಿಷ ಅದಿತಿ ಬೇರೆ ರೀತಿ ಪ್ಲ್ಯಾನ್ ಇದೆ ಅಂತ ಹೇಳಿ ಆ ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲ ಅಂದರೆ ಖಂಡಿತ ನನ್ನ ಒಂದು ನಾಟಕ ಇವತ್ತೇ ಎಂಡ್ ಆಗಿ ತಿಥಿ ಆಗತ್ತಷ್ಟೇ. ಸಾಕ್ಷಿ ಅನ್ನುವ ಹೆಸರನ್ನ ಹೇಳಿಬಿಟ್ರೆ, ಸಾಕ್ಷಿ ಅನ್ನೋ ಹೆಸರನ್ನ ಇವತ್ತು ಉಸಿರು ಮಾಡ್ಕೋಬೇಕು ಅಂದ್ಕೊಂಡ್ರೆ ಅದೇ ಹೆಸರು ಇವತ್ತು ನನ್ನ ಉಸಿರು ಗಟ್ಟಿಸ್ತಿದ್ಯಲ್ಲಪ್ಪ ಅಂತ ಹೇಳಿ ಯುವಿ ಅನ್ಕೋತಾರೆ. ನಂತರ ಆ ಒಂದು ಅರೇಂಜ್ಮೆಂಟ್ಸ್ನ ನೋಡಿದೆ, ಇದೆಲ್ಲ ನನಗೋಸ್ಕರ ಮಾಡಿದ್ಯಾ ಯುವಿ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿ ತುಂಬ ಅಂದರೆ ತುಂಬಾ ಖುಷಿ ಪಡ್ತಿದ್ದಾಳೆ ಅದಿತಿ. ಇತ್ತ ಕಡೆ ಸಾಕ್ಷಿ ಒಳ ಬರ್ತಿದ್ದಾಳೆ, ಆ ಕಡೆ ಯುವಿ ಅದಿತಿಯನ್ನು ಹಾಗೆ ಕೈಯಲ್ಲಿ ತಿರುಗಿಸ್ತಿದ್ದಾರೆ. ಈ ಕಡೆ ಖುಷಿಯಿಂದ ಕೂಡ ಅದಿತಿ ನಿಜಕ್ಕೂ ಅದು ಎಲ್ಲವನ್ನು ಕೂಡ ಸವಿತಾ ಇದ್ರೆ ಅಲ್ಲಿಗೆ ಸಾಕ್ಷಿ ಎಂಟ್ರಿ ಕೊಡ್ತಿದ್ದಾಳೆ. ಕೊನೆಗೂ ಯುವಿ ಸಾಕ್ಷಿಯನ್ನು ನೋಡೇ ಬಿಟ್ರು. ಹಾಗಿದ್ರೆ ಸಾಕ್ಷಿ ರಾಜುವನ್ನ ನೋಡಿದ, ಕೊನೆಗೂ ರಾಜುವಿನ ನಾಟಕ ಎಲ್ಲರ ಮುಂದೆ ಪುಟ್ಟ ಬಯಲಾಯ್ತಾ. ಏನಾಯ್ತು, ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ.